ಇತ್ತೀಚೆಗೆ ಕೋರ್ಟ್ ಕೂಡ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಿರೋದು. ಕೋರ್ಟ್ ಕೂಡ ಅದು ಬ್ಯಾಚುಲರ್ ಪಾರ್ಟಿ ಸಾಂಗ್ ಬಗ್ಗೆ. ಸೊ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡ್ಬೋದು ಸರ್? ಕೋರ್ಟ್ ನ್ಯಾಯಾಧೀಶ ಏನು ಹೇಳಿದ್ರು ಅದೇ ಸರ್, ರಿಯಾಕ್ಷನ್ ಏನಿಲ್ಲ. ಆ್ಯಕ್ಷನ್ಗೆ ರಿಯಾಕ್ಷನ್ ಕೋರ್ಟ್ ಕೊಟ್ಟಿದೆ ಅಷ್ಟೇ, ನಮ್ದೇನಿಲ್ಲ. ಒಂದು ಮಾತು ಹೇಳ್ತೀನಿ, ಧರ್ಮೋ ರಕ್ಷಿತ ರಕ್ಷಿತ. ನಮ್ಮ 50 ವರ್ಷದ ಲಹರಿ ಮತ್ತೆ ಮಾಡಿ ನಮ್ಮ ಕುಟುಂಬ ಮತ್ತು ಸಂಗೀತ ಕ್ಷೇತ್ರ, ಸಿನಿಮಾ ಕ್ಷೇತ್ರದಲ್ಲಿ ನಾನು ಮುಂದೆ ಗೊತ್ತಿರೋದು ನ್ಯಾಯ ನೀತಿ ಧರ್ಮ. ನಮ್ಮ ಮನೆಯವರು ಅದೇ ಹೇಳ್ಕೊಟ್ಟಿದ್ದಾರೆ, ನಮ್ಮ ಸ್ಕೂಲಲ್ಲೂ ಅದೇ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟು ನಾವು ಹೋಗೋದಿಲ್ಲ. ಬಟ್ ನ್ಯಾಯ ಗೆದ್ದೇ ಗೆಲ್ಲುತ್ತೆ. ನ್ಯಾಯವೂ ರಕ್ಷಿತ ರಕ್ಷಿತ. ನಮ್ಮ ತಿರುಪತಿ ಹೋದಾಗ ರಕ್ಷೋ ರಕ್ಷಿತ ರಕ್ಷಿತ ಅಂತ ಬರುತ್ತಲ್ಲ, ಆ ಥರ ಧರ್ಮವು ರಕ್ಷಿತ ರಕ್ಷಿತನೂ ಇದೆ. ಇವಾಗ ಹೊಸದಾಗಿ ಹೇಳಬೇಕು ಅಂದರೆ ನ್ಯಾಯಾಲಯಗಳು ಅದ್ಭುತವಾದ ಇದು ಕೊಡ್ತಾ ಇದ್ದಾರೆ. ನ್ಯಾಯವೂ ರಕ್ಷಿತ ರಕ್ಷಿತ ಅಷ್ಟೇ. ನಾನು ಬೇರೆ ಏನೂ ಕಮೆಂಟ್ ಮಾಡಲ್ಲ ಸರ್. ನ್ಯಾಯಬದ್ಧವಾಗಿದ್ದರೆ ಎಲ್ಲರಿಗೂ ಎಲ್ಲನೂ ಭಗವಂತ ಕೊಡ್ತಾನೆ, ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಸರ್. ಅದೇ ದಂಡದ ಅಮೌಂಟು ಎಷ್ಟು, ಕೆಲವೊಂದು ಕಡೆ 5 ಲಕ್ಷ, ಕೆಲವೊಂದು ಕಡೆ 50 ಲಕ್ಷ ಅಂತಿತ್ತು. ಏನಾಗಿದೆ ಆ್ಯಕ್ಚುಲಿ 50 ಲಕ್ಷನ 5 ಲಕ್ಷನ ಮತ್ತೆ ಜೈಲಿಗೆ ಹೋಗ್ಬೇಕಾಗಿತ್ತು ಅಂತಲೂ ನ್ಯೂಸ್ಗಳು ನೋಡಿದೆ ನಾನು ಸರ್. ಅದು ಕ್ಲಿಯರ್ ಆಗಿದೆ ಸರ್. ಅದು ಜಡ್ಜ್ ಸಾಹೇಬರು ಕೊಟ್ಟಿರೋ ಕೋರ್ಟ್ ಆರ್ಡರಲ್ಲಿ ಕ್ಲಿಯರ್ ಆಗಿದೆ. ನೀವು ಒಂದ್ಸಲಿ ನೋಡಿ, ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರಲ್ಲೆಲ್ಲ ಕಂಪ್ಲೀಟ್ ಇದೆ, ಎಷ್ಟು ಅಮೌಂಟು ಏನು ಎತ್ತ ಅಂತ ಅಂದ್ಬಿಟ್ಟು. ನಮ್ದು ಹಣ ಅಲ್ಲ ಸರ್ ಇಂಪಾರ್ಟೆಂಟು, ಹಣ ಅಲ್ಲವೇ ಅಲ್ಲ. ಇಂಪಾರ್ಟೆಂಟ್ ಏನಂದರೆ ನ್ಯಾಯ ನೀತಿ ಧರ್ಮ. ಯಾವುದು ನಿಜ, ಯಾವುದು ಸುಳ್ಳು, ಹಿಂಗೆ ನಡ್ಕೊಬೇಕು ಜೀವನದಲ್ಲಿ. ಹಣ ಒಂದೇ ಅಲ್ಲ, ಗುಣ ಇರಬೇಕಾಗುತ್ತೆ ಮನುಷ್ಯನಿಗೆ. ಗುಣ ಇಲ್ಲದೆ ಇದ್ದರೆ ಎಷ್ಟು ಹಣ ಸಂಪಾದನೆ ಮಾಡಿದ್ರು ಕೂಡ ವೇಸ್ಟ್ ಈ ಪ್ರಪಂಚದಲ್ಲಿ ಬದುಕಿರೋದು. ಆ ಮನುಷ್ಯ ಹಿಂಗಿದ್ದ ಅಂತ ಹೇಳಬೇಕು. ನೋಡಪ್ಪ, ಇವಾಗ ನಾಳೆ ನಾನೇ ಪ್ರಪಂಚ ಬಿಟ್ಟು ಹೋದಾಗ ನೋಡಪ್ಪ ಎಲ್ಲೋ ಹಿಂದುಗಡೆ ನಾನು ನೋಡ್ಲಿಕ್ಕೆ ಕಣ್ಣೀರಲ್ಲ, ಕಿವಿರಲ್ಲ. ಜನ ಹೇಳಬೇಕು, ಕೇಳಬೇಕು, ನೋಡಪ್ಪ ಒಳ್ಳೆ ಮನುಷ್ಯ ತಿರೋಗ್ಬಿಟ್ರಲ್ಲ ಅಂತ. ಆ ಗುಣ ಜನರಲ್ಲಿ ಒಳ್ಳೆ ಮರ್ಯಾದೆ ಸಂಪಾದನೆ ಮಾಡ್ಕೊಳ್ಳೋದು ಸಾಕು ಸರ್. ಯಾವುದೇ ಫೀಲ್ಡಲ್ಲಿ ಯಾರೇ ಆಗಿರಲಿ, ನನ್ನ ಅನಿಸಿಕೆ ಇದೆ. ಯಾಕಂದರೆ ನನಗೂ 61 ಆಗಿದೆ. ಭಾಳ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ. ನನಗೆ ಗೊತ್ತಿರೋದು ಅಷ್ಟೇ ಜೀವನದಲ್ಲಿ. ಇದನ್ನೇ ಪಾಲಿಸ್ಕೊಂಡು ಹೋಗ್ತೀನಿ ನಾನು ಅಷ್ಟೇ ಸರ್. ಅದೇ ನಟರ ಜೊತೆನೆ ಕಿರಿಕ್ ಪಾರ್ಟಿ ಸಿನಿಮಾದಲ್ಲೂ ಅದೇ ಥರದ್ದೊಂದಾಗಿತ್ತು, ಒಂದು ಸಾಂಗ್ಗೆ ಅಂತ. ಬ್ಯಾಚುಲರ್ ಪಾರ್ಟಿಯಲ್ಲೂ 2 ಸಾಂಗಿಗೆ ಅಂತ ಆಯಿತು. ಒಂದ್ಸಲ ಆಲ್ರೆಡಿ ಇದಾದಮೇಲೆ ಅನುಮತಿ ತೊಗೊಂಡಲೇ ಮತ್ತೆ ಯಾಕೆ ಬಳಸಿದ್ರು? ಅದು ಅವ್ರದ್ದು ನಿಮ್ಮದು ಮಾತುಕತೆ ಆ ಥರ ಏನೂ ಆಗಲಿಲ್ವ ಸರ್? ಹಿಂಗದು ಸರ್ ನೋಡಿ, ಇವಾಗ ನಾನು ಕಂಪ್ಲೀಟಾಗಿ ಲೀಗಲ್ಗೆ ಸಂಬಂಧಪಟ್ಟಿದ್ದು ಬೆಂಗಳೂರು ಲೀಗಲ್ ಟೀಮ್ ಇದೆ ಮತ್ತು ಡೆಲ್ಲಿ ಲೀಗಲ್ ಟೀಮ್ ಇದೆ. ಅವ್ರು ನೋಡ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡಿರ್ತಾರೆ. ಅಪ್ರೋಚ್ ಮಾಡಿ ಆದಮೇಲೆ ಅದು ಏನಿದೆಯೋ ಕಾನೂನು ಪ್ರಕಾರ ನೀವು ಮಾತಾಡಿ ತೊಗೊಬೇಕಾಗುತ್ತೆ ಅಷ್ಟೇ. ಸಿಂಪಲ್, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ತೊಗೊಂಡಿದ್ದಕ್ಕೆ ನೋಡಿ ಎಷ್ಟೋ ಸಿನಿಮಾಗಳಿಗೆ ಕನ್ನಡದಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಉಚಿತವಾಗಿ ನಾವು ಕೊಟ್ಟಿದ್ದೀವಿ. ಒಂದು ಪ್ರೀತಿ ವಿಶ್ವಾಸ ಇದ್ರ ಮೇಲೆ ಹೋಗುತ್ತೆ. ಇಲ್ಲಿ ಏನಾಯಿತು ಅಂತ ಭಗವಂತನಿಗೆ ಗೊತ್ತು, ಜಡ್ಜ್ ಸಾಹೇಬ್ರಿಗೆ ಗೊತ್ತು, ನಮ್ಮ ಲೀಗಲ್ ಟೀಮ್ ಗೊತ್ತು.